ಹಾಯ್, ಇವತ್ತು ನಿಮಗೆಲ್ಲರಿಗೂ ಒಂದು ಸ್ಪೆಷಲ್ ರಾಯ್ತಾ ಮಾಡೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಆದರೆ ಅದಕ್ಕಿಂತ ಮುಂಚೆ ಎಲ್ಲರಿಗೂ ನಮಸ್ಕಾರ. ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ. ಹೌದು, ನಾನು ಈಗಾಗಲೇ ಹೇಳಿದಾಗೆ ಇವತ್ತು ನಿಮಗೆ ಸ್ಪೆಷಲ್ ರಾಯ್ತಾ ಮಾಡೋದು ಹೇಗೆ ಅನ್ನೋದನ್ನು ತಿಳಿಸ್ತೀನಿ. ಈ ರಾಯ್ತಾ ಮಾಡೋದಕ್ಕೆ ನಾನು ಮೂಲಂಗಿಯನ್ನು ಬಳಸ್ಕೊಳ್ತಾ ಇದ್ದೀನಿ. ಮೂಲಂಗಿಯಿಂದ ನೀವು ಸ್ಪೆಷಲ್ ಆದ ರುಚಿಕರವಾದಂತಹ ರಾಯ್ತಾ ಅಂದರೆ ಒಂದು ಮೊಸರು ಬಜ್ಜಿಯನ್ನು ಮಾಡ್ಬೋದು. ಹೇಗೆ ಮಾಡೋದು ಇನ್ಯಾಕೆ ತಡ, ಬನ್ನಿ ತಿಳಿಸ್ಕೊಡ್ತೀನಿ. ಮೊದಲಿಗೆ ನಾನು ಅರ್ಧ ಕಪ್ಪಷ್ಟು ಮೊಸರು ತಗೊಂಡಿದ್ದೀನಿ. ನೆಕ್ಸ್ಟು ಒಂದು ಮೂಲಂಗಿನ ತಿನ್ನೋದಕ್ಕೆ ಕೆಲವರು ಏನೋ ಒಂಥರ ಪಡ್ತಾರೆ. ಅಂದರೆ ಮೂಲಂಗಿ ಒಂಥರ ಸ್ಮೆಲ್ ಇರುತ್ತೆ. ಎಷ್ಟೋ ಜನ ಮೂಲಂಗಿನ ಇಷ್ಟಪಡಲ್ಲ. ಆದರೆ ಮೂಲಂಗಿಲಿ ಆಯುರ್ವೇದದ ಪ್ರಕಾರ ತುಂಬ ಔಷಧೀಯ ಗುಣಗಳಿದೆ ಮತ್ತು ತುಂಬ ಪೋಷಕಾಂಶಗಳನ್ನು ಹೊಂದಿದೆ. ಇದು ಆರೋಗ್ಯಕ್ಕೆ ಮೂಲಂಗಿ ತುಂಬ ಒಳ್ಳೆಯದು. ಮೂಲವ್ಯಾಧಿಯಿಂದ ಬಳಲ್ತಾ ಇರೋರಿಗೆ ಮೂಲಂಗಿ ಆಗಾಗ ಸೇವನೆ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ನಾನು ಮೂಲಂಗಿ ಜೊತೆಗೆ ಅರ್ಧ ಕ್ಯಾರೆಟನ್ನು ತಗೊಂಡಿದ್ದೀನಿ. ಕ್ಯಾರೆಟ್ ಹಾಕಿದರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಮತ್ತು ಒಂದು ಈರುಳ್ಳಿ, ಒಂದು ಹಸಿಮೆಣಸು. ಖಾರ ಜಾಸ್ತಿ ಬೇಕಂದರೆ ಇನ್ನೊಂದು ಎಕ್ಸ್ಟ್ರಾ ಹಸಿಮೆಣಸನ್ನು ನೀವು ಯೂಸ್ ಮಾಡ್ಕೋಬೋದು, ಬಳಸ್ಕೋಬೋದು. ಚಿಕ್ಕದಾಗಿ ನಾನು ಈರುಳ್ಳಿನ ಹೆಚ್ಕೊಂಡಿದ್ದೀನಿ, ಅದನ್ನು ಮೊಸರಿಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಆಮೇಲೆ ಚಿಕ್ಕದಾಗಿ ಹೆಚ್ಕೊಂಡಿರುವಂಥ ಹಸಿಮೆಣಸು ಕೂಡ ನಾನು ಮೊಸರು ಜೊತೆ ಹಾಕ್ತಾ ಇದ್ದೀನಿ. ಒಂದು ಹಸಿಮೆಣಸು ಮತ್ತು ಕ್ಯಾರೆಟ್ ನಾನು ತುರ್ಕೊಂಡಿದ್ನಲ್ಲ, ಆ ಕ್ಯಾರೆಟ್ ತುರಿ ಕೂಡ ನಾನು ಅದಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಆಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು. ಕ್ಯಾರೆಟ್ ಆಪ್ಷನಲ್ಲು, ನೀವು ಬರೀ ಮೂಲಂಗಿನ ಬಳಸ್ತೀರಾ ಅಂದ್ರೂ ಬಳಸ್ಬೋದು. ಸ್ವಲ್ಪನೂ ಕೂಡ ನೀವು ಮೂಲಂಗಿ ಸಾಂಬಾರೆಲ್ಲ ಮಾಡಿದಾಗ ಸ್ಮೆಲ್ಲು ಅಥವಾ ಜಮ್ ಬರುತ್ತಲ್ವ, ಏನೂ ಬರೋದಿಲ್ಲ. ನಿಮಗೆ ಮೂಲಂಗಿ ಅಂತ ಅನ್ಸೋದೇ ಇಲ್ಲ. ಮೂಲಂಗಿನ ಇಷ್ಟಪಡ್ದಿದ್ದವರು ಕೂಡ ಇದನ್ನು ಇಷ್ಟಪಟ್ಟು ತಿಂತೀರಾ. ನಾನು ಮೂಲಂಗಿನ ಕೂಡ ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಸಾಂಬಾರು ಅದು ಇದು ಮಾಡಿದಾಗ ಮೂಲಂಗಿನ ತಿನ್ನೋಕ್ಕಾಗಲ್ಲ, ನನಗೆ ಇಷ್ಟ ಇಲ್ಲ ಅನ್ನೋರು ಮೂಲಂಗಿನ ಈ ರೀತಿಯಾಗಿ ನೀವು ತಿನ್ಬೋದು. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಹಾಗೆ ಇಟ್ಟು ಆಮೇಲೆ ಅದನ್ನು ತಿಂದರೆ ವಾವ್ ಅನಿಸುತ್ತೆ. ನಿಮಗೆ ಮೂಲಂಗಿ ಮೊಸರು ಬಜ್ಜಿ ಅಂತ ಎಲ್ಲೂ ಕೂಡ ಅನಿಸೋದೇ ಇಲ್ಲ. ಅದಕ್ಕೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಮೂಲಂಗಿ ಇಷ್ಟ ಇಲ್ಲ ಅನ್ನೋರು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದಕ್ಕೆ ಹೇಳ್ತಾ ಇದ್ದೀನಿ, ಈ ರೀತಿಯಾಗಿ ನೀವು ಮೂಲಂಗಿಯನ್ನು ತಿನ್ನಬಹುದು. ಮೂಲಂಗಿ ಮೊಸರು ಬಜ್ಜಿ ರೆಡಿಯಾಗಿದೆ. ನೀವು ಕೂಡ ಇದೇ ರೀತಿಯಾಗಿ ಮೂಲಂಗಿ ಮೊಸರು ಬಜ್ಜಿಯನ್ನು ಮಾಡಿ ತಿನ್ನಿ. ಕಾಮೆಂಟ್ ಬಾಕ್ಸ್ನಲ್ಲಿ ಹೇಗೆ ಬಂತು ಅನ್ನೋದನ್ನು ತಿಳಿಸಿ. 100% ಶೋರ್ ಕೊಡ್ತೀನಿ, ನಿಮಗೆ ಮೂಲಂಗಿ ಅಂತ ಅನ್ಸೋದೇ ಇಲ್ಲ. ಮೂಲಂಗಿ ಇಷ್ಟಪಡ್ತಿದ್ದವರು ಕೂಡ ಇಷ್ಟಪಟ್ಟು ತಿಂತೀರಾ. ನಿಮಗೆ ಗೊತ್ತೇ ಆಗಲ್ಲ ಇದರಲ್ಲಿ ಮೂಲಂಗಿ ಹಾಕಿದ್ದೀವಿ ಅಂತ ಹೇಳಿ. ನೀವು ಕೂಡ ಟ್ರೈ ಮಾಡಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.